ಸಂಸದ ಬೊಮ್ಮಾಯಿ ವಿರುದ್ಧ ಬಿಸಿ ಪಾಟೀಲ್ ಅಸಮಾಧಾನ. ಬೊಮ್ಮಾಯಿ ಸಣ್ಣ ಪುಟ್ಟ ಮಂದಿಗೆ ಸಿಗಲ್ಲ ಎಂದ ಬಿಸಿ ಪಾಟೀಲ್. ದೆಹಲಿಗೆ ಹೋದ್ರೂ ಬಸವರಾಜ ಬೊಮ್ಮಾಯಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅವರ ಜೊತೆ ನೇರವಾಗಿ ಮಾತನಾಡಿ ಎಷ್ಟೋ ವರ್ಷಗಳೇ ಆಗೋಗಿದೆ. ಅವರಂತೂ ಫೋನು ಎತ್ತಲ್ಲ. ಹೀಗಾಗಿ ಅವರ PAಗೆ ಫೋನ್ ಮಾಡಿದೆ. ಸಾಹೇಬ್ರಿಗೆ ಹೇಳಿ ಫೋನ್ ಮಾಡಿ ಕೊಡಪ್ಪ ಅಂತ ಹೇಳಿದೆ. ಆದರೆ 2 ದಿನ ಆದರೂ ಅವರಿಂದ ಯಾವುದೇ ಫೋನೂ ಬರಲಿಲ್ಲ. ಏನು ದುರದೃಷ್ಟ ನಮ್ಮದು ಅಂತ ಅನಿಸಿತು. ಮನಸ್ಸಿಗೆ ಬೇಸರ ಆಯಿತು. ಸರ್ವಜ್ಞನ ಜನ್ಮಸ್ಥಳ ಅಭಿವೃದ್ಧಿಗಾಗಿ ಸಂಸದರ ಭೇಟಿಗೆ ಯತ್ನಿಸಿದೆ. ಆದರೆ ಅವರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂದರೆ ಏನು ಮಾಡೋಣ? ಬಸವರಾಜ ಬೊಮ್ಮಾಯಿ ದೊಡ್ಡವರು, ಬಹಳ ಮುತ್ಸದಿಗಳಿದ್ದಾರೆ. ಅವ್ರ ತಂದೆ ಕಾಲದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರುವವರು. ನಮ್ಮಂಥ ಸಣ್ಣ ಪುಟ್ಟ ಮಂದಿಗೆ ಸುಲಭವಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಹಾವೇರಿಯಲ್ಲಿ ಬೊಮ್ಮಾಯಿ ಅವರ ವಿರುದ್ಧ BC ಪಾಟೀಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ BC ಪಾಟೀಲ್ ಅವರು CMರನ್ನ ಬೇರೆ ಭೇಟಿಯಾಗಿದ್ರು. ಆಗಲೇ ಒಂದಷ್ಟು ಪ್ರಶ್ನೆಗಳು ಉಟ್ಕೊಂಡಿತ್ತು. ಯಾಕೋ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬರ್ತಾರೆ ಏನೋ ಅಂತ. ಈಗ ಬೊಮ್ಮಾಯಿ ಅವರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ನಮ್ಮಂಥ ಸಣ್ಣ ಪುಟ್ಟವ್ರದೆಲ್ಲ ಯಾಕಾದರೂ ಫೋನ್ ಎತ್ತುತ್ತಾರೆ ಅವರು ಅಂತ ಪ್ರಶ್ನಿಸಿದ್ದಾರೆ. ಅವ್ರು PA ಫೋನ್ ಮಾಡಿದೆ, ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ. ಈಗ ನಾನು ಇಲ್ಲಿಂದ ಡೆಲ್ಲಿ ಹೋಗಿದೆ. ಮೊನ್ನೆ 22ನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ. ಅವಾಗ ಹೇಳಿದೆ, ನಾನು ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ, ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು, ಹೋಗ್ತಾ ಇದ್ದೆ, ಬರ್ತಾ ಇದ್ದೀನಿ ಅದು. ಆಯಿತು, ಅಲ್ಲೇ ಸಿಗೋಣ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ, ಡೆಲ್ಲಿಗೆ ಹೋದೆ. ಹೋಗಿ 11 ಗಂಟೆಗೆ ಅವ್ರ PAಗೆ ಫೋನ್ ಮಾಡಿದೆ. ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ, ಅವ್ರು ಯಾವುದು ಫೋನ್ ಇತ್ತಲ್ಲ. ನಾವು ಎಷ್ಟೋ ವರ್ಷಗಳಾಯ್ತು ನೇರವಾಗಿ ಅವ್ರಿಗೆ ಮಾತಾಡಿದೆ. ಅವರ PAಗೆ ಫೋನ್ ಮಾಡಿದೆ ನಾನು. ಕುಲಕರ್ಣಿ ಅಂತ ಯಾರೋ ಇದ್ದಾರೆ. ಯಾಕೆಂದರೆ ಅವ್ರು ಒಂದ್ಸರಿ ಹೇಳಿದರು, ನಿಮ್ಮನ್ನು ಹೆಂಗೆ ಡೆಲ್ಲಿಯಾಗ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ PA ಇದನ್ನು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವನು ಹೇಳ್ದ, ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ, ಈಗ ಫ್ಲೈಟಿಂದ ಹೊರಟರು, ಸೋಮಣ್ಣರವರು ಇದ್ದಾರೆ ಅಂದು. ಸರಿಯಪ್ಪ ಆಯಿತು, ಇಳಿದ್ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ, ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ. 2 ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ. ಅದೃಷ್ಟಪ್ಪ, ಅಟ್ಲೀಸ್ಟ್ ನಮ್ಮ MP ನಾವು ಡೆಲ್ಲಿಯಾಗಿ ಬಂದರೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ಹೇಳಿದೆ, ನಮ್ಮ ದುರದೃಷ್ಟ, ನಮ್ಮ MP ಅವರ ಕಾಲ್ ಶೀಟ್ ಸಿಗಲಿಲ್ಲ ನಮಗೆ. ಸಿಗ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ ಅವರು. ನಾವು ಪೇಪರ್ ಇದನ್ನು ನೋಡ್ತಿರ್ತೀವಿ, ಎಲ್ಲ ಅವ್ರು ಟೂರ್ ಪ್ರೋಗ್ರಾಮ್ ಬರ್ತಾರೆ ಅವರು. ಅಲ್ಲ, ನೀವು ಬಹಿರಂಗ ಪಡಿಸಿದ ನಂತರ ಅವ್ರೇನ್ರ ನಿಮ್ಮನ್ನ ಮಾತಾಡುವ ಒಂದು ಇದನ್ನ ನಾವು ದೊಡ್ಡವ್ರಿ, ಭಾಳ ಸೀನಿಯರ್ ಮೋಸ್ಟು, ಭಾಳ ಮುತ್ಸದ್ದಿಗಳು, ಸೀನಿಯರ್ ರಾಜಕಾರಣಿ. ಅವ್ರ ತಂದೆಯವ್ರ ಕಾಲದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು. ಅವೆಲ್ಲ ಸಣ್ಣ ಪುಟ್ಟ ಮಂದಿಗೆಲ್ಲ ಅವ್ರು ಅಷ್ಟು ಸುಲಭವಾಗಿ ರೆಸ್ಪಾಂಡ್ ಮಾಡಲ್ಲ. ಈಗ ನಾನು ಇಲ್ಲಿಂದ ಡೆಲ್ಲಿ ಹೋಗಿದೆ. ದೆಹಲಿಯಲ್ಲಿ CM ಭೇಟಿ ವಿಚಾರಕ್ಕೂ ಕೂಡ BC ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. CM ಆದಾಗಿನಿಂದ ಅವರನ್ನ ಭೇಟಿ ಮಾಡಿರಲಿಲ್ಲ. ನಾವು ಕೂಡ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದವರು. ಹೀಗಾಗಿ ಸೌಜನ್ಯದಿಂದ ಸಿದ್ದರಾಮಯ್ಯರನ್ನ ಭೇಟಿ ಆಗಿದೆ. ಇದರಲ್ಲಿ ಬೇರೆ ಯಾವ ಅರ್ಥ ಕಲ್ಪಿಸುವ ಅಗತ್ಯನೂ ಇಲ್ಲ. ಹಿರೇಕೆರೂರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭಯ ಇದೆ, ಭಯ ಪಡುವ ಅಗತ್ಯ ಇಲ್ಲ. ನಾನು BJPಯಲ್ಲೇ ಇರ್ತೇನೆ. ಹಾವೇರಿಯಲ್ಲಿ ಮಾಜಿ ಸಚಿವ BC ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಾನು ಹೋಗಿದ್ದು ಅವ್ರನ್ನ ಭೇಟಿನೇ ಮಾಡಿರಲಿಲ್ಲ, ಅದಕ್ಕೆ ಅಂತ ಒಂದು ಸೌಜನ್ಯಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ ಅನ್ನೋದನ್ನು ಕ್ಲಾರಿಟಿ ಕೊಡೋದ್ರ ಜೊತೆಗೆ ಯಾರು ಏನು ಹೆದರ್ಕೋಬೇಡಿ ಕಾಂಗ್ರೆಸ್ನವರು, ನಾನು ಕಾಂಗ್ರೆಸ್ಸಿಗೆ ಬರಲ್ಲ, BJPಲಿ ಇದ್ದೀನಿ ಅಂತಲೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಣ್ಣವರು ಬಂದರು. ಸಾಯಂಕಾಲ ನಾನು ಊರು ಹೊರಡ್ಬೇಕಾಯಿತು. ಇನ್ನು ಮುಖ್ಯಮಂತ್ರಿಗಳು ಬಂದರೆ ನಾನು ಅವರು ಮುಖ್ಯಮಂತ್ರಿ ಆದಮೇಲೆ ಇದುವರೆಗೂ ಹೋಗಿ ಅವ್ರು ನೋಡಿರಲಿಲ್ಲ. ಮತ್ತು ಕರ್ನಾಟಕ ಭವನದಲ್ಲಿ ಅದು ನಾನು 3ನೇ ಫ್ಲೋರಲ್ಲಿದ್ದೇನೆ, ಅವ್ರು 4ನೇ ಫ್ಲೋರಲ್ಲಿದ್ದರು. ಮತ್ತು ಅವ್ರು ಮುಖ್ಯಮಂತ್ರಿ ಇದ್ದಾಗ ಕೂಡ ಒಂದು ಸೌಜನ್ಯಕ್ಕೆ ಅವ್ರನ್ನ ಭೇಟಿ ಮಾಡಿದೆ. ಅಟ್ಲೀಸ್ಟ್ ಇಟ್ ಇಸ್ ಗೌರವ, ಯಾವುದೇ ಇದು ಇರ್ಬೋದು. ನಾವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು, ಅವರ ಒಡನಾಟ ಭಾಳ ಚೆನ್ನಾಗಿತ್ತು. ಹಾಗಾಗಿ ಅವ್ರಿಗೆ ಗೌರವ ಸೂಚಿಸೋದು ಮತ್ತು ಒಂದು ಕರ್ಟೆಸಿ ಕಾಲ್ ಅಂತೇಳಿ ಭೇಟಿ ಮಾಡಿದ್ ಬಿಟ್ಟರೆ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಏನಿಲ್ಲ. ಇಟ್ ಇಸ್ ಎ ಕರ್ಟೆಸಿ. ಕಲ್ಪಿಸ್ತಾ ಇದ್ದಾರೆ ಸರ್, ಅದಕ್ಕೆ ಕೇಳಿದ್ವಿ. ಏನು ಮಾಡೋದು, ಕೆಲಸ ಇಲ್ದವ್ರು ಅದೇ ಕೆಲಸ ಮಾಡುತ್ತಾರೆ. ಕೆಲಸ ಇದ್ದವರು ಅವ್ರ ಕೆಲಸದ ಬಗ್ಗೆ ಮಗ್ನಾಗಿದ್ದು, ಕೆಲಸ ಇಲ್ದಂಥವ್ರು ಏನು ಮಾಡ್ತಾರೆ, ಹುಡುಕಿ ಅದ್ರಾಗ ಏನಾರು ತೆಗೆದು ಏನಾರು ಹೇಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಅಚಾನಕ್ ಭೇಟಿ ಆಗ್ಬೇಕು ಅಂತ ಭೇಟಿ ಆಗಿದ್ದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. 3ನೇ ಮಾಡಿಯಲ್ಲಿ ನಾನಿದ್ದೆ, ಅವ್ರು 4ನೇ ಮಾಡಿಗೆ ಬಂದರು. ನಾನು ಊರು ಹೊರಡ್ಬೇಕಾಗಿತ್ತು, ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಂದರು. ಮುಖ್ಯಮಂತ್ರಿಗಳು ಬಂದಾರೆ ಅಂದಾಗ ಕೂಡ ಅಟ್ಲೀಸ್ಟ್ ನಾವು ಯಾವ ಪಕ್ಷದಲ್ಲಿದ್ದೀವಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಒಬ್ಬ ಮುಖ್ಯಮಂತ್ರಿ ಬಂದರೆ ಒಂದು ಗೌರವಾನ್ವಿತವಾಗಿ ಒಂದು ಹೋಗಿ ಕರ್ಟೆಸಿ ಕಾಲ್ ಮಾಡೋದ್ರಲ್ಲಿ ತಪ್ಪೇನಿದೆ? ನಾನು 2.5 ವರ್ಷದಿಂದ ಅವ್ರ ಹತ್ರ ಇವತ್ತಿಗೂ ಹೋಗಿಲ್ಲ, ಎಂದೂ ಅವ್ರು ಭೇಟಿ ಮಾಡಿರಲಿಲ್ಲ. ನಾವು ಒಂದು ಹಳೆ ಅವರ ಸಂಬಂಧ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಹೋಗಿ ಭೇಟಿ ಮಾಡಿದ್ದೀವಿ ಹೊರತು ಅಚಾನಕ್ ಅಷ್ಟೇ.
ನಿಮ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ತರನೇ ಚರ್ಚೆ ಹುಟ್ಟಾಕಿದ್ದಾರೆ ಸರ್ ಅದಕ್ಕೆ. ಅವ್ರಿಗೆ ಭಯ ಹುಟ್ಟಿದೆ ಅವ್ರಿಗೆ ಭಯ ಹುಟ್ಟಿದೆ. ಆ ಥರ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ನಾನು BJPಯಲ್ಲಿ ಭದ್ರವಾಗಿರ್ತೀನಿ. ಸಿದ್ದರಾಮಣ್ಣವರು ಬಂದರು, ಸಾಯಂಕಾಲ ನಾನು ಊರಿಗೆ ಹೊರಡ್ಬೇಕಾಯ್ತು. ಇನ್ನು ಮುಖ್ಯಮಂತ್ರಿಗಳು ಬಂದರೆ ನಾನು ಎಸ್ ನೋಡಿ, ಇದು BC ಪಾಟೀಲ್ ಅವರ ಮಾತಾಗಿದೆ. ಒಂದು, ಮೊದಲಿಗೆ ಅವರು ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ನಾವಾಗೆ ಫೋನ್ ಮಾಡಿದ್ರು ಕೂಡ ಅವರು ಸಿಗಲ್ಲ, ಅವ್ರು PAಗೆ ಫೋನ್ ಮಾಡಿ ಹೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ, ದೆಹಲಿಗೆ ಹೋದರೂ ಕೂಡ ಅವ್ರು ಸಿಗಲ್ಲ. ಒಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡೋಕ್ಕಿತ್ತು, ಅವ್ರು ಮಾತಾಡ್ತಿಲ್ಲ, ಎಲ್ಲ ನಮ್ಮ ದುರದೃಷ್ಟ ಅಂತ ಅವ್ರು ಹೇಳ್ಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರು CMರನ್ನು ಭೇಟಿ ಆಗಿದ್ರು. ನೀವು ಗಮನಿಸ್ತಾ ಇರ್ಬೋದು ಆ ಫೋಟೋ. CMರನ್ನು ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ರು. ಆಗ ಸಾಕಷ್ಟು ಚರ್ಚೆಗಳಾಗಿತ್ತು. BC ಪಾಟೀಲ್ ಅವರು ಈಗ BJPಯಲ್ಲಿ ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿಲ್ಲ, ಮೇ ಬಿ ಕಾಂಗ್ರೆಸ್ಸಿಗೆ ವಾಪಸ್ ಬರ್ತಾರೇನೋ, ಯಾಕಂದರೆ ಇವ್ರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದವರು. ಸಿದ್ದರಾಮಯ್ಯನವರ ಆಪ್ತರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಹಾಗಾಗಿ ಮತ್ತೆ ಕಾಂಗ್ರೆಸ್ಸಿಗೆ ಬರ್ತಾರಿಗೇನೋ ಅನ್ನುವಂಥ ಚರ್ಚೆಗಳು ಶುರು ಆಗಿತ್ತು. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ.